ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಯೂತ್ ಫಾರ್ ನೇಷನ್ ವತಿಯಿಂದ ಹಾವೇರಿಯಲ್ಲಿಂದು ಆಯೋಜಿಸಿದ್ದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದರು. 3000 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ನಗರದ ವಾಲ್ಮೀಕಿ ವೃತ್ತದಿಂದ ಜೆಪಿ ವೃತ್ತದವರೆಗೂ ಮೆರವಣಿಗೆ ನಡೆಸಲಾಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸ್ಥಳೀಯ ಸಂಘ ಸಂಸ್ಥೆಗಳ ಸದಸ್ಯರು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಉಷಾ ಹರ್ ಘರ್ ತಿರಂಗ ಅಭಿಯಾನ ಅದ್ದೂರಿಯಾಗಿ ನೆರವೇರಿದೆ. ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ಹೆಮ್ಮೆಯ ವಿಚಾರ ಎಂದರು. ಮಾಡಿದ್ದು ತುಂಬಾ ಖುಷಿ ಆಯ್ತು. ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ದೇಶದ ಒಂದು ಯೂನಿಟಿ ಏನಿರುತ್ತಲ್ಲ ಅದೆಲ್ಲ ಹೆಚ್ಚಾಗಕ್ಕೂ ಇದೆಲ್ಲ ಹೆಲ್ಪ್ ಆಯ್ತು. ಮತ್ತೆ ನಾವು NSS ಕ್ಯಾಂಪ್ ಒಳಗಿರೋದ್ರಿಂದ ನಮ್ಗದು ಇನ್ನೂ ನಮ್ಮ ದೇಶದ ಮೇಲೆ ಪ್ರೌಡ್ ಫೀಲ್ ಇನ್ನೂ ಜಾಸ್ತಿ ಆಗ್ತದೆ. ವಿದ್ಯಾರ್ಥಿನಿ ಸಂಜೋತಾ ರಾಷ್ಟ್ರಧ್ವಜ ದೇಶಭಕ್ತಿ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಹರ್ ಘರ್ ತಿರಂಗ ಅಭಿಯಾನ ಆಯೋಜಿಸಲಾಗಿತ್ತು. ಇದು ಜನರಲ್ಲಿ ರಾಷ್ಟ್ರಾಭಿಮಾನದ ಬಗ್ಗೆ ಭಾವನಾತ್ಮಕ ನಂಟು ಬೆಳೆಸುವ ಸಂಕೇತವಾಗಿದೆ ಎಂದರು. ಅದರಿಂದ ನಮಗ ಒಳ್ಳೆ ಪ್ರಯೋಜನ ಆಯ್ತು. ನಮ್ಗೆ ಸ್ವತಂತ್ರ ಸಿಕ್ಕು 80 ವರ್ಷ ಆಯ್ತು. ಈ ತಿರಂಗ ಯಾತ್ರೆ ಮಾಡಿದ್ದು ನಮ್ಗೆ ತುಂಬಾ ಖುಷಿಯಾದ ವಿಷಯ. ಸುದ್ದಿಗೋಷ್ಠಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ 2047ರ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತವನ್ನಾಗಿಸಲು ಪ್ರತಿಯೊಬ್ಬ ನಾಗರಿಕನು ಸಮರ್ಪಣಾ ಭಾವದಿಂದ ಶ್ರಮಿಸಬೇಕು. ಭವಿಷ್ಯದಲ್ಲಿ ದೇಶವನ್ನು ಶಕ್ತಿಯುತವಾಗಿ ನಿರ್ಮಾಣ ಮಾಡಲು ಇದು ಸೂಕ್ತ ಸಮಯ ಎಂದು ಹೇಳಿದರು. ನಾವು ಎಲ್ಲರೂ ಕೂಡ ಸಮರ್ಪಣೆಯನ್ನು ಮಾಡ್ಕೋಬೇಕಾಗಿದೆ. ಹೀಗಾಗಿ 80ನೇ ಸ್ವಾತಂತ್ರ್ಯೋತ್ಸವ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸ್ಫೂರ್ತಿದಾಯಕ, ಪ್ರೇರಣಾದಾಯಕ ಮತ್ತು ಮಹತ್ವದ ದಿನ ಅಂತ ನಾನು ಭಾವಿಸ್ತೇನೆ. ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುವುದು ಎಷ್ಟು ಮುಖ್ಯವೋ ಅಡಿಕೆ ಬೆಳೆಗಾರರ ಹಿತರಕ್ಷಣೆ ಮಾಡುವುದು ಕೂಡ ಅಷ್ಟೇ ಅಗತ್ಯವಾಗಿದೆ. ರಾಜ್ಯಗಳಿಂದ ಅಡಿಕೆ ಸಾಗಾಟ ಹಾಗೂ ಮಾರಾಟಕ್ಕೆ ತೊಂದರೆ ಎದುರಾಗಿದ್ದು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಹಿತ ಕಾಯುವ ಸ್ಪಷ್ಟ ನೀತಿಯನ್ನು ರೂಪಿಸಬೇಕು ಎಂದರು. 5 ವರ್ಷ ಅವನು ತನ್ನ ಸಂಪನ್ಮೂಲಗಳನ್ನು ಹಾಕಬೇಕು. ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಇದೆ. ಆ ಎಲ್ಲ ಇನ್ವೆಸ್ಟ್ಮೆಂಟ್ ನೀವು ಒಂದೇ ಸತಿಗೆ ಈ ತರ ನಿಷೇಧ ಮಾಡ್ಕೊಳಕ್ ಹೋದ್ರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ನಮ್ಗೆ ತೊಂದರೆ ಇದೆ. ಅಡಿಕೆ ಸಾಗಾಟ ಮಾಡೋದು, ಇನ್ನೊಂದು ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಮನೆ ನಿಲ್ಸಿದ್ರು. ಈಗಾಗಲೇ ಅಡಿಕೆ ಬೆಳೆಗಾರರು ಸಾಕಷ್ಟು ತೊಂದರೆಗಳಿದ್ದಾರೆ. ಮತ್ತೆ ಅವರಿಗೆ ತೊಂದರೆ ಆಗುವಂತ ಕೆಲಸವನ್ನ ಸರ್ಕಾರ ಮಾಡಬಾರ್ದು. ಇಲ್ಲದೇ ಇದ್ರೆ ರೈತರಿಗೆ ಏನ್ ಲಾಸ್ ಆಗುತ್ತೆ ಅದು ಪರಿಹಾರವನ್ನ ರಾಜ್ಯ ಸರ್ಕಾರ ತುಂಬಿಕೊಡುತ್ತೆ.